ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀಮ್ ಅಸ್ಟ್ರಾಲಜಿ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೀನಿ. ಇಂದಿನ ಈ ಸಂಚಿಕೆಯಲ್ಲಿ ಧ್ಯಾನದ ಬಗ್ಗೆ, ಧ್ಯಾನದ ಮಹತ್ವವನ್ನು ತಿಳ್ಕೊಳ್ಳೋಣ. ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ನಾವು ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ನಾವು ಸರಿ ಪ್ರಮಾಣದಲ್ಲಿ ಧ್ಯಾನವನ್ನು ಮಾಡಿದ್ದೇ ಆದರೆ ಪ್ರತಿದಿನವೂ ಮತ್ತು ನಮ್ಮ ಜೀವನದಲ್ಲಿ ಬಹಳಷ್ಟು ಅದರಿಂದ ಸವಲತ್ತುಗಳನ್ನು, ಉಪಯೋಗಗಳನ್ನು ಧ್ಯಾನದ ಮುಖಾಂತರ ಪಡ್ಕೊಡ್ತೀವಿ. ಏಕೆಂದರೆ ಪ್ರತಿನಿತ್ಯವೂ ನಾವು ನಮ್ಮದೇ ಅಂಥ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿರ್ತೀವಿ. ಅದು ಬಿಸ್ನೆಸ್ ಇರ್ಬೋದು, ಆಫೀಸ್ ಕೆಲಸ ಇರ್ಬೋದು. ಅಂಥ ಜಾಗಗಳಿಗೆ ಹೋಗಿ ನಾವು ಕೆಲಸವನ್ನು ಮಾಡಿಕೊಂಡು ಮನೆಗೆ ತೆರಳುವಾಗ ನಮ್ಮದೇ ಆದಂತಹ ಸ್ಟ್ರೆಸ್ ಅಂದರೆ ಟೆನ್ಷನ್ನಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಆರ ಅಂತ ಹೇಳ್ತೀವಿ, ಏನೋ ಒಂದು ದೇಹದ ಪ್ರಭಾವಳಿ ಕಡಿಮೆಯಾಗಿ, ಅಂದರೆ ದೇಹದ ಪ್ರಭಾವಳಿ ಕುಂದುತ್ತೆ ಅಂತ ಹೇಳ್ತಾರೆ. ದೇಹದ ಪ್ರಭಾವಳಿ ಕಡಿಮೆಯಾಗಿ ಅದರಿಂದ ನಮಗೆ ನಾನಾ ರೀತಿಯ ಕಾಯಿಲೆಗಳು, ಯೋಚನೆಗಳು, ಸ್ಟ್ರೆಸ್ ಹೆಚ್ಚಾಗ್ತದೆ. BP, ಶುಗರ್ ಮತ್ತು ನಾನಾ ರೀತಿಯ ನರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ನಿದ್ದೆ ಬರದೇ ಇರತಕ್ಕಂಥದ್ದು, ಈ ರೀತಿಯ ಭಾಳಷ್ಟು ಕಾಯಿಲೆಗಳು ಮನುಷ್ಯನ ಆವರಿಸ್ಕೊಳ್ತಾ ಬರುತ್ತೆ. ಏಕೆ ಅಂದರೆ ನಮ್ಮ ದೇಹಕ್ಕೆ ಸರಿ ಪ್ರಮಾಣದಲ್ಲಿ ರೆಸ್ಟ್ ಕೊಡಲ್ಲ. ಅಂದರೆ ರೆಸ್ಟ್ ಅಂದರೆ ನಿದ್ದೆ ಮಾಡೋದು ಅಂತಲ್ಲ. ಪ್ರತಿನಿತ್ಯ ನಾವು ಏನು ತಗೊಂಡು ಬರ್ತೀವಿ, ಸ್ಟ್ರೆಸ್ ಅಥವಾ ಚಿಂತನೆಗಳು, ನಮ್ಮ ಯೋಚನಾ ಲಹರಿಗಳು, ಅದರಿಂದ ನಮ್ಮ ದೇಹದಲ್ಲಿ ಒಂದು ಕಂಪ್ಯೂಟ್ರಲ್ಲಿ ಏನು ಕಾಪಿ ಮಾಡಿ ನಾವು ಇಡ್ತೀವಿ. ಹೆಚ್ಚು ಕಂಪ್ಯೂಟರ್ನಲ್ಲಿ ನಾವು ಫೈಲ್ಗಳನ್ನ ಲೋಡ್ ಮಾಡಿದಾಗ ಒಂದು ಸರಿ ಅದು ಡಿಸ್ಟ್ರ್ಯಾಕ್ಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿ ನಾವು ನಮ್ಮದೇ ಆದಂತಹ ಲೋಕದಲ್ಲಿ, ನಮ್ಮದೇ ಆದಂತಹ ಯೋಚನಾ ಲಹರಿಗಳಲ್ಲಿ, ನಮ್ಮದೇ ಆದಂಥ ಚಿಂತನೆಗಳಲ್ಲಿದ್ದಾಗ ಒಂದು ಸರಿ ಅದು ಎಕ್ಸ್ಪ್ಲೋಡ್ ಆದಾಗ ನಮಗೆ ಸಮಸ್ಯೆಗಳು ಉದ್ಭವಿಸುತ್ತೆ. ನಮಗೆ ದೇಹದಲ್ಲಿ ಕಾಯಿಲೆಗಳು, BP, ಶುಗರ್, ಬೇರೆ ಬೇರೆ ನಾನಾ ರೀತಿಯ ಸಮಸ್ಯೆಗಳು, ನಿದ್ರಾಹೀನತೆ ಇವೆಲ್ಲ ಉಂಟಾಗುತ್ತೆ. ಹಾಗಾದರೆ ನಾವು ಧ್ಯಾನ ಮಾಡೋದಾದರೂ ಹೇಗೆ? ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನ ಆಯಸ್ಸು, ಅಂದರೆ ಅವನ ವರ್ಷ ಎಷ್ಟು ಅವನಿಗೆ ವಯೋಮಿತಿ ನಡೀತಾ ಇರುತ್ತೆ, ಅಷ್ಟು ವಯೋಮಿತಿಯ ತಕ್ಕ ಹಾಗೆ, ಆ ವಯಸ್ಸಿನ ತಕ್ಕ ಹಾಗೆ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ 30 ವರ್ಷ ಆಗಿದ್ದರೆ ಕನಿಷ್ಠ ಪಕ್ಷ ದಿನನಿತ್ಯ ಅವನು 30 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕಾಗುತ್ತೆ. 40 ವರ್ಷ ಆಗಿದರೆ 40 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕಂತ ಒಂದು ಸ್ಪಿರಿಚುವಲಿ ಅನಾಲಿಸಿಸ್ ಇದೆ. ಸೊ ನಾವು ಈ ಧ್ಯಾನವನ್ನು ಮಾಡೋದಾದರೂ ಹೇಗೆ? ತೊಡಗಿಸ್ಕೋಬೇಕು ಮೊದಲು ಧ್ಯಾನವನ್ನು. ಅಂದರೆ ಮೊದಲು ನಾವು ಶರೀರವನ್ನು ಒಂದು ಕಾನ್ಸ್ಟೆಂಟಾಗಿ, ಸಮತಟ್ಟಾಗಿ ಮೊದಲು ನಾವು ಕುಳಿತುಕೊಳ್ಳೋದನ್ನು ಕಲ್ತ್ಕೋಬೇಕು. ಕುಳಿತುಕೊಂಡು ಸಮಾಧಾನ ಒಂದು 5 ನಿಮಿಷ ಕೂತ್ಕೊಳ್ಳೋದೇ ಮನುಷ್ಯನಿಗೆ ಧ್ಯಾನ ಆಗುತ್ತೆ. ಒಂದು 5 ನಿಮಿಷ ಸಮಾಧಾನ ಕುಳಿತುಕೋಬೇಕು. ತದನಂತರ ನಾನಾ ರೀತಿಯ ಯೋಚನೆಗಳು ಬರ್ತಾ ಇರುತ್ತೆ ನಮಗೆ ಧ್ಯಾನದಲ್ಲಿ. ಹಣದ ಸಮಸ್ಯೆ, ಆ ಸಾಲದ ಸಮಸ್ಯೆ, ಬೇರೆ ಇನ್ನೇನೋ ಒಂದು ರೀತಿಯ ಕೆಲವು ಸಮಸ್ಯೆಗಳು ಬಂದು ನಮ್ಮನ್ನ ಕಾಡ್ತಾ ಇರುತ್ತೆ. ಹಾಗಿದ್ದಾಗ್ಯೂ ನಾವು ಅದನ್ನು ಬದಿಗೊತ್ತಿ ಕನಿಷ್ಠ ಪಕ್ಷ ಒಂದು 15ರಿಂದ 20 ನಿಮಿಷಗಳನ್ನಾದರೂ ಸ್ಪೆಂಡ್ ಮಾಡಬೇಕು. ಹೇಗೆ ಅಂದರೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಪ್ರಭಾವಳಿನ ಸರಿ ಪ್ರಮಾಣದಲ್ಲಿ ಇಟ್ಕೋಬೇಕು ಅಂದರೆ ಪ್ರಾಣಾಯಾಮ ಮಾಡಬೇಕು. ಅಂದರೆ ಧ್ಯಾನವನ್ನು ಮಾಡಬೇಕು. ಪ್ರಾಣಾಯಾಮದ ಮುಖಾಂತರ ಧ್ಯಾನ, ಜಪ ತಪ ಧ್ಯಾನ ಅಂತ ಹೇಳ್ತಾರೆ. ಮೊದಲು ನಾವು ಶರೀರವನ್ನು ಸ್ಟ್ರೈಟಾಗಿ ಹಿಂಗೆ ಇಟ್ಕೊಂಡು, ಈ ಬೆರಳನ್ನು ಇಟ್ಕೊಂಡು ಪ್ರತಿನಿತ್ಯ 40 ಸ್ಟ್ರೋಕ್ಸ್, ಅಂದರೆ ಈ 2 ಬೆರಳನ್ನು ಇಲ್ಲಿಗೆ ಹೊತ್ತಿ ಹೀಗೆ
ಈ ಅಂದರೆ ಬಲ ಮೂಗಿನಿಂದ ಗಾಳಿಯನ್ನು ತೆಗೆದುಕೊಂಡು ಎಡ ಮೂಗಿನಲ್ಲಿ ಒಂದು ಸಾರಿ, ಮತ್ತು ಎಡ ಮೂಗಿನಿಂದ ಗಾಳಿಯನ್ನು ತೆಗೆದುಕೊಂಡು ಬಲ ಮೂಗಿನಲ್ಲಿ, ಈ ರೀತಿ 40 ಬಾರಿ ನಾವು ಸ್ಟ್ರೋಕ್ಸ್ ಅಂದರೆ 40 ಸ್ಟ್ರೋಕ್ಸ್ 40 ಬಾರಿ ಈ ರೀತಿ ಮಾಡಬೇಕು. 40 ಬಾರಿ ಮಾಡಿದಾಗ ಅದು ಒಂದು ಧ್ಯಾನ ಪ್ರಾಣಾಯಾಮ ಆಗ್ತದೆ. ಆಗ ಆಟೋಮೆಟಿಕ್ಕಾಗಿ ನಮ್ಮ ದೇಹ ಪ್ರಭಾವಳಿ ಹೆಚ್ಚುತ್ತದೆ. ಅಂದರೆ ಒಬ್ಬೊಬ್ಬರು ಬಾಡಿಯ ಒಲೆಯ ಪ್ರಭಾವಳಿ ಅವರ ಆಹಾರದ ತಕ್ಕಾಗಿರುತ್ತೆ. ಆ ಪ್ರಭಾವಳಿ ನಮ್ಮ ದೇಹದಲ್ಲಿ ಇರತಕ್ಕಂತಹ, ನಮ್ಮ ದೇಹ ಸುತ್ತಲೂ ಇರತಕ್ಕಂಥ ಒಂದು ಪ್ರಭಾವಳಿ ಅಂದರೆ ಒಂದು ತೇಜಸ್ಸು ಹೆಚ್ಚುತ್ತಾ ಹೋಗ್ತದೆ, ಪ್ರಭಾವಳಿ ಹೆಚ್ಚುತ್ತದೆ. ಹಾಗಾಗಿ ಕನಿಷ್ಠ ಪಕ್ಷ ಈ ಒಂದು 40 ಟೈಮ್ಸ್ ಅಂದರೆ ಕೇವಲ 2ರಿಂದ 2.5 ನಿಮಿಷ ಹಿಡಿಯುತ್ತೆ. ಅಷ್ಟು ನಿಮಿಷ ಮಾಡಿದಾಗ 40 ನಿಮಿಷ ಮಾಡಿದಾಗ ಅದೊಂದು ಧ್ಯಾನ ಆಗುತ್ತೆ, ಪ್ರಾಣಾಯಾಮ ಆಗುತ್ತೆ. ಆಗ ಕಣ್ಣನ್ನು ಮುಚ್ಚಿ ಸಮಾಧಾನವಾಗಿ ಒಂದು 5 ನಿಮಿಷ ಕುಳಿತುಕೊಳ್ಳೋದನ್ನು ಕಲ್ತ್ಕೋಬೇಕು. ಮೊದಲಿಗೆ ಸಮಾಧಾನವಾಗಿ 5 ನಿಮಿಷ ಕುಳಿತುಕೊಳ್ಳೋದನ್ನು ಕಲ್ತ್ಕೊಂಡು 5 ನಿಮಿಷ ಕುಳಿತುಕೊಂಡಾಗ ನಿಧಾನವಾಗಿ ಕೆಲವು ಸೆಕೆಂಡ್ಗಳ ಅಥವಾ 1 ನಿಮಿಷ 2 ನಿಮಿಷ ದಾಟಿದ ಮೇಲೆ ನಮ್ಮ ಇಲ್ಲಿ ಆಜ್ಞಾಚಕ್ರ ಅಂತ ಹೇಳ್ತಾರೆ, ಥರ್ಡ್ ಐ, ಇಲ್ಲಿ ಆಜ್ಞಾಚಕ್ರದ ಮುಖಾಂತರ ಕೆಲವು ಆಕೃತಿಗಳಿರ್ಬೋದು ಅಥವಾ ಒಂದು ತಂಪಾದಂತಹ ಗಾಳಿ ಬರ್ತಕ್ಕಂಥ ವಾತಾವರಣ, ಈ ರೀತಿಯ ಕೆಲವು ಸೂಚನೆಗಳು ನಿಮಗೆ ಆಜ್ಞಾಚಕ್ರದಿಂದ ಕಾಣಿಸ್ತಾ ಹೋಗುತ್ತೆ. ಕಣ್ಣು ಮುಚ್ಚಿ ನಮ್ಮ ಆಜ್ಞಾಚಕ್ರದ ಮುಖಾಂತರ ಒಂದು ಬಿಳಿಯ ಬೆಳಕು ಕಾಣಿಸ್ತಾ ಇದೆ, ಒಂದು ಬಿಳಿಯ ವೈಬ್ರೇಷನ್, ದೈವಶಕ್ತಿಯ ದಿವ್ಯಶಕ್ತಿಯ ಬೆಳಕು ಕಾಣಿಸ್ತದೆ ನಮ್ಮ ಆಜ್ಞಾಚಕ್ರದ ಮುಖಾಂತರ ಅಂತ ತಿಳಿದುಕೊಂಡು ನಾವು ಒಂದು 5 ನಿಮಿಷ ಅದನ್ನೇ ನಾವು ನಮ್ಮ ಹಣೆಯ ಭಾಗವನ್ನೇ ನೋಡ್ತಾ ಇದ್ದರೆ ವಿಶೇಷವಾದಂತಹ ಅನುಭವಗಳಾಗುತ್ತೆ. ಇದನ್ನು ಪ್ರತಿನಿತ್ಯ ಮಾಡೋದರಿಂದ ನಾನಾ ರೀತಿಯ ಅನುಕೂಲಗಳು ನಮ್ಮ ಜೀವನದಲ್ಲಾಗುತ್ತೆ. ಯಾವುದೇ ರೀತಿಯ ಕಾಯಿಲೆಗಳು, ನಮ್ಮ ದೇಹಕ್ಕೆ ಇರತಕ್ಕಂತಹ ಕಾಯಿಲೆಗಳು ಬರಲ್ಲ. ಏಕೆಂದರೆ ನಮ್ಮ ದೇಹದಲ್ಲಿ 72,000 ನರಗಳಿದೆ. ಆ 72,000 ನರ್ವ್ ಸಿಸ್ಟಮ್ಸಲ್ಲಿ ಎಡ, ಪಿಂಗಳ ಮತ್ತು ಸುಷುಮ್ನ ನಾಡಿ ಅಂತಕ್ಕಂತಹ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 3 ನರ ನಾಡಿಗಳಲ್ಲಿ ಎಡ ಮತ್ತು ಪಿಂಗಳ ಅನ್ನುವ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಸುಷುಮ್ನ ನಾಡಿ, ಆ ಸುಷುಮ್ನ ನಾಡಿಯ ಮುಖಾಂತರವೇ ನಮ್ಮ ಬೆನ್ನು ಮೂಳೆಯಲ್ಲಿ ಹಿಂದಿನ ಭಾಗದಲ್ಲಿದೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರದ ಹಿಡಿದು ಇಲ್ಲಿ ಅವರಿಗೆ ಸಹಸ್ರಾರದವರೆಗೂ ಆ ಸುಷುಮ್ನ ನಾಡಿ ಇದೆ. ಅದು ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಹೋಗುಗಳನ್ನು ತಿಳಿಸ್ತಾ ಹೋಗ್ತದೆ. ಸೊ ಹಾಗಾಗಿ ನಾವು ಯಾವಾಗ ಈ ರೀತಿಯ ಪ್ರಾಣಾಯಾಮ, ಈ ರೀತಿಯ ಧ್ಯಾನವನ್ನು 40 ಬಾರಿ ಮಾಡಿ ಕಣ್ಮುಚ್ಚಿಂದ 5 ನಿಮಿಷ ಕುಳಿತುಕೋಬೇಕು. ಆ ರೀತಿ ಮಾಡ್ತಾ ಹೋದರೆ ನಮಗೆ ಒಂದು ರೀತಿಯ ಧ್ಯಾನ ಅವಸ್ಥೆಗೆ ಹೋಗಲಿಕ್ಕೆ ಅವಕಾಶ ಸಿಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಈ 5 ನಿಮಿಷದ ಧ್ಯಾನ, 10 ನಿಮಿಷದ ಧ್ಯಾನ ಮುಗಿದ ಮೇಲೆ ಬೇರೆ ರೀತಿಯ ಯಾವ ರೀತಿಯ ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.